Hello everyone. Today I am discussing about CET chapter, remaining part, properties of triangles and heights and distances. See here, ಈ ವಿಡಿಯೋದಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದ್ರೆ ಹೈಟ್ಸ್ ಅಂಡ್ ಡಿಸ್ಟೆನ್ಸಸ್ ಇರುವಂತ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತಾ ಇದ್ದೀನಿ. ಯಾವುದರಲ್ಲಿ ಹೈಟ್ಸ್ ಅಂಡ್ ಡಿಸ್ಟೆನ್ಸಸ್. ಯಾವುದಂದ್ರೆ ಪೇಜ್ ನಂಬರ್, ಯಾವುದರಲ್ಲಿ ಪೇಜ್ ನಂಬರ್ 114. ಅಬ್ಸರ್ವ್ ಮಾಡಿ, ಪೇಜ್ ನಂಬರ್ 114 ನಾವು ಬಿಡಿಸ್ತಾ ಇರೋದು ಪ್ರಾಬ್ಲಮ್ ನಂಬರ್ 51. ಓಕೆ, ಸೇರ್ ಏನ್ ಕೊಟ್ಟ ನೋಡ್ರಿ. From the top of a lighthouse 60 meters high with its base at the sea level, the angle of depressions of a boat is 15 degrees. Full stop. The distance of the boat from the foot of the lighthouse is, option A is √3 minus 1 divided by √3 plus 1, 60 meters. Option B, √3 plus 1 divided by √3 minus 1, 60 meters. Option C, √3 plus 1 divided by √3 minus 1 meters. Option D, none of these. See here. So observe ಮಾಡ್ರಿ, ಇಲ್ಲೇ ಪ್ರೂಫ್ ಬಿಡಿಸೋಕ್ಕಿಂತ ಮುಂಚೆಗೆ ಫಸ್ಟ್ ಏನಲ್ರಿ ಆಂಗಲ್ ಆಫ್ ಎಲಿವೇಶನ್ಸ್ ಆಂಗಲ್ ಆಫ್ ಡಿಪ್ರೆಷನ್ಸ್ ಕೊಟ್ಟಾರನ್ನ ಅಬ್ಸರ್ವ್ ಮಾಡ್ಬೇಕು. ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಯಾವುದು ಆಂಗಲ್ ಆಫ್ ಎಲಿವೇಶನ್ಸ್ ಅಂಡ್ ಆಂಗಲ್ ಆಫ್ ಡಿಪ್ರೆಷನ್ಸ್. ಈಗ ಫಸ್ಟ್ ನೋಡಿ, ಇಲ್ಲಿ ಫಸ್ಟ್ ಸಾಲ್ವ್ ಮಾಡಿದ ಫಸ್ಟ್ ಡಯಾಗ್ರಾಮ್ಸ್ ಕರೆಕ್ಟ್ ಆಗಿ ಸಾಲ್ವ್ ಮಾಡ್ಬೇಕಾಗ್ತದೆ. ಹಿಯರ್ ಅಬ್ಸರ್ವ್ ಮಾಡ್ರಿ, ಇಲ್ಲೇ ಸ್ವಲ್ಪ ಕಂಡೀಷನ್ಸ್ ಅಬ್ಸರ್ವ್ ಮಾಡ್ರಿ. ಇಸ್ ಎ ಹಿಯರ್, ಬಿ ಹಿಯರ್, ಓ is value ಎಷ್ಟು ಕೊಟ್ಟಾನ? ಇಸ್ 15 ಡಿಗ್ರಿ ಕೊಟ್ಟಾನ. ಇಸ್ ಆಂಗಲ್ ಆಫ್ ಡಿಪ್ರೆಷನ್ಸ್ ಅಂತಂದ್ರೆ ಇಟ್ ಇಸ್ ಆಂಗಲ್ ಆಫ್ ಡಿಪ್ರೆಷನ್ಸ್ ಇಸ್ 15 ಡಿಗ್ರಿ. ಹಿಯರ್ ಸೊ ಅಬ್ಸರ್ವ್ ಮಾಡ್ರಿ, ಹಿಯರ್ ಎಲ್ ಈಸ್ ಏನ್ ಕೊಟ್ಟಾನ? ಇನ್ನೊಂದು 60 ಮೀಟರ್ ಅಂತ ಕೊಟ್ಟಾನ. ಇಟ್ಸ್ 60 ಮೀಟರ್ಸ್. ಓಕೆ, ಈಗ ಅಬ್ಸರ್ವ್ ಮಾಡ್ರಿ, 60 ಮೀಟರ್ ಅಂತ ಕೊಟ್ಟಾನ. ಈಗ ಸ್ವಲ್ಪ ಅಬ್ಸರ್ವ್ ಮಾಡಿ, ಸ್ವಲ್ಪ ಕೇರ್ಫುಲ್ ನೋಡಿ. ಲೆಟ್ ಅಂತ ಯೂಸ್ ಮಾಡ್ತಾ ಇದ್ದಾರೆ. ಲೆಟ್ ಓ ಎ ಬಿ ಡಿ ಯಾವುದು? ಲೈಟ್ ಹೌಸ್ ಅಂಡ್ ಕ್ಯಾಪಿಟಲ್ ಬಿ ಯಾವ್ದ? ಬಿ ದಿ ಪೊಸಿಷನ್. ಅಬ್ಸರ್ವ್ ಮಾಡ್ರಿ, ಬಿ ದಿ ಪೊಸಿಷನ್ ನ ಬರೀತಾ ಇರೋದು ಮತ್ತು ಡಯಾಗ್ರಾಮ್ಸ್ ಅಬ್ಸರ್ವ್ ಮಾಡ್ತಾ ಇರಬೇಕು of the ಯಾವುದು boat. Okay, full stop. It is given that, observe ಮಾಡ್ರಿ, it is given that angle, observe ಮಾಡ್ರಿ, angle ಯಾವುದು? OBA equal to angle ಮತ್ತ BAC equal to ಏನ್ ಮಾಡ್ಬೋದು? 15 ಡಿಗ್ರಿ ಅಂತ ಹೇಳ್ಬೋದು. ಹಂಗಂದ್ರ ಅಬ್ಸರ್ವ್ ಮಾಡ್ರಿ, tan 15 ಡಿಗ್ರಿ ಈಕ್ವಲ್ ಟು ಅಪೋಸಿಟ್ಸ್ OA. ಅಬ್ಸರ್ವ್ ಮಾಡ್ರಿ, ನಾನು ಬರೀತಾ ಇರೋದು ಟ್ರಯಾಂಗಲ್ ಯಾವುದು? AOB. ಅಬ್ಸರ್ವ್ ಮಾಡ್ತಾ ಇರೋದು. ಸೊ tan ಅಪೋಸಿಟ್ಸ್ ಡಿವೈಡೆಡ್ ಬೈ ಇಟ್ ಇಸ್ OB. ಹಿಯರ್ ಅಬ್ಸರ್ವ್ ಮಾಡ್ರಿ, OB ಗ OB, ಹಿಯರ್ OA. ಇನ್ನು ಟ್ಯಾನ್ ಈ ಕಡೆ ಬಂದ್ರೆ 1/tan. 1/tan ಅನ್ನು ಏನ್ ಮಾಡ್ತೀನಿ? cot ಇಟ್ಸ್ 15 ಡಿಗ್ರಿ. ಸೊ cot 15 ಡಿಗ್ರಿ. ಓಕೆ, ಹಿಯರ್ OB ಈಕ್ವಲ್ ಟು, ಸೊ OA ಅಂತಂದ್ರ 60. ಓಕೆ, 60 ಅಂತ. ಓಕೆ, 60. ನೆಕ್ಸ್ಟ್ cot 15 ಅನ್ನ ಹೆಂಗ್ ಬರೀಬಹುದು? cot 45 ಡಿಗ್ರಿ ಮೈನಸ್ 30 ಡಿಗ್ರಿ ಅಂತ ಬರೀತಾ ಇರೋದು. ಇನ್ನು ನೆಕ್ಸ್ಟ್ ಇಲ್ಲಿ ಬರೀತಾ ಇರೋದು OB ಈಕ್ವಲ್ ಟು 60 cot A ಮೈನಸ್ B ಫಾರ್ಮುಲಾ. cot A ಅಂದ್ರ 45 ಡಿಗ್ರಿ, cot B ಅಂತಂದ್ರ 30 ಡಿಗ್ರಿ ಪ್ಲಸ್ 1 ಅಬ್ಸರ್ವ್ ಪ್ಲಸ್ 1 ಡಿವೈಡೆಡ್ ಬೈ cot ಯಾವುದು? 30 ಡಿಗ್ರಿ ಮೈನಸ್ cot 45 ಡಿಗ್ರಿ.
cot of A minus B formula cot A cot B plus 1 divided by cot B minus cot A. Okay, ಈಗ ಏನಾಗ್ತದೆ ನೋಡ್ರಿ, OB ಗ OB ಅಬ್ಸರ್ವ್ ಮಾಡ್ರಿ, 60 ಗ 60, cot 45 is 1, cot 35 is ಯಾವುದು root 3 plus 1 divided by cot 35 is root 3 minus 1 meters. ಅಂದ್ರೆ the option is second one. Clear aguthe? Second one. In the next note, second condition see here. Second, observe madri. Second one is a 52. Problem number 52. Page number 114. Okay, this is a page. Here observe. A pole 50 meter high stand on building 250 meters high. Full stop. To and observe at a height of 300 meter. The building and the pole subtend equal angles. Full stop. The distance of the observer from the top of the pole is, first one A 20 root 6, second one B 25 root 6, option C 25 root 5, option D 15 root 6. 15 root 6. ಈಗ observe. This is the proof. ಈಗ observe ಮಾಡ್ರಿ, ಇಲ್ಲೇ one more ಮತ್ತೆ ಡಯಾಗ್ರಾಮ್ ಹಾಕ್ಬೇಕಾಗ್ತದೆ. ಏನದ ಸೊ ಡಯಾಗ್ರಾಮ್ಸ್ ಅಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ರಿ. ದ ಆಂಗಲ್ ಆಫ್ ಏನಂತಾನು ಆಂಗಲ್ ಆಫ್ ಎಲಿವೇಶನ್, ಆಂಗಲ್ ಆಫ್ ಡಿಪ್ರೆಷನ್ ಕೊಟ್ಟಿಲ್ಲ. ಓಕೆ, ಅವ ಏನ್ ಕೊಟ್ಟಾನ ಅದ್ರ ಪ್ರಕಾರ ಹೋಗುದು ಹಂಗ. ಹೀಗೆ ಅಬ್ಸರ್ವ್ ಮಾಡ್ರಿ. ಸೊ ಕಂಡೀಷನ್ಸ್ ಈಗ ಒಂದು ಅಬ್ಸರ್ವ್ ಮಾಡ್ರಿ ಸ್ಟೂಡೆಂಟ್ಸ್, ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ರಿ. ಈಗ ಇದು ಓ ಅಂತ ಯೂಸ್ ಮಾಡ್ತಾ ಇರೋದು, ಇದು ಪಿ, here Q, here R, here theta angle, here also theta. PQ ವ್ಯಾಲ್ಯೂ ಕೊಟ್ಟಾನ ಎಷ್ಟಂದ್ರೆ 50 ಮೀಟರ್ ಅಂತ ಕೊಟ್ಟಾನ. QR ಕೊಟ್ಟಾನ ಎಷ್ಟು 250 ಮೀಟರ್. PR ಟೋಟಲ್ PR ಎಷ್ಟಾಗ್ತದ 300. ಇಸ್ ಟೋಟಲ್ ಎಷ್ಟಾಗ್ತದ 300 ಮೀಟರ್ ಆಗ್ತದ. ಓಕೆ, 300 ಮೀಟರ್. ಇದು OP ಅನ್ನೋದು ಎಕ್ಸ್ ಅಂತ ಅನ್ಕೊಂಡು. ಓಕೆ, ಈಗ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ಏನದ ಈಗ ಇಲ್ಲ ಅಬ್ಸರ್ವರ್, ಒಬ್ಬ ಅಬ್ಸರ್ವರ್ ಇಲ್ಲಿ ನಿಂತಿರ್ತಾರೆ. ಅಬ್ಸರ್ವರ್ ಓಕೆ ಅಂದ್ರೆ ಇಮ್ಯಾಜಿನ್ ಮಾಡಿ, select it's a PQ, be the pole, be the pole use ಮಾಡೋಣ. ಓಕೆ, on the building, on the building, on the building QR and O be the observer, O be the observer. Okay, next one, then observe ಮಾಡ್ರಿ, PQ ಅನ್ನೋದು ಇಸ್ ಅ 50 ಮೀಟರ್. ನೆಕ್ಸ್ಟ್ QR ಅನ್ನೋದು ಇಸ್ ಅ 250 ಮೀಟರ್. ನೋಡು, therefore ಯಾವುದು PR ವ್ಯಾಲ್ಯೂ ಇಸ್ 300 ಮೀಟರ್. ನೋಡು, ಓಕೆ, 250 plus 50 means 300. Okay, next one. So here ಬರುತ್ತೆ. So the observer is at the same, observer at the same height, the top ಯಾವುದು P is a top P of the ಇದರ ಮೇಲೆ pole. So OP equal to ಏನಂತಂದ್ರೆ ನಾನು X ಅಂದೇನಿ. OP
full stop. Then from the right angled, observe ಮಾಡ್ರಿ, right angle ಯಾವುದು triangles ಯಾವುದು OPQ and OPR. ಅಬ್ಸರ್ವ್ ಮಾಡ್ರಿ, tan OPQ ದಷ್ಟೇ ಆಗ್ತದೆ. OPQ ನೋಡ್ರಿ, tan theta equal to opposite ಯಾವುದು PQ ಅಂದ್ರೆ 50 divided by adjacent side OP ಅಂದ್ರೆ X and OPR. observe ಮಾಡಿ, OPR triangle ಯೂಸ್ ನೋಡ್ರಿ, tan 2 theta, ಯಾಕಂದ್ರೆ theta plus theta 2 theta ಆಗ್ತದೆ. ಓಕೆ, ಅಂದ್ರೆ ಅಪೋಸಿಟ್ಸ್ ಇಂದ PR ಅಂದ್ರೆ 300 divided by OP ಅಂದ್ರೆ X. ಅಬ್ಸರ್ವ್ ಮಾಡ್ರಿ, so that tan 2 theta ಫಾರ್ಮುಲಾ ಏನಂದ್ರೆ ನೋಡ್ರಿ, ನಮ್ಮ ಟ್ರಿಗ್ನೋಮೆಟ್ರಿ ಫಾರ್ಮುಲಾ. ಸೊ 2 tan theta divided by 1 minus tan square theta ಅಂತ ಫಾರ್ಮುಲಾ. ಅಂದ್ರೆ ನಮಗೀಗ tan 2 theta ಅಂದ್ರೆ 300 by x ಹಾಕೋತೀನಿ, tan theta ಅಂದ್ರೆ 50 by x ಹಾಕೋತೀನಿ, ಸಬ್ಸ್ಟಿಟ್ಯೂಟ್ ಮಾಡ್ಕೋತೀನಿ. ಓಕೆ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ. ನೆಕ್ಸ್ಟ್ ಏನದ ಅಬ್ಸರ್ವ್ ಮಾಡ್ರಿ, ಇಲ್ಲಿ ಇನ್ನೊಂದು ಬರೀತೀನಿ ನೋಡ್ರಿ ಫಾರ್ಮುಲಾ. tan 2 theta equal to 2 tan theta divided by 1 minus tan square theta. Yeah, ಯಾವುದು 300 divided by x, 2 50 by x divided by 1 minus 50 by x whole square. ಓಕೆ, ಈ ತರ ಕಂಡೀಷನ್ಸ್. ನೆಕ್ಸ್ಟ್ ನೋಡ್ರಿ, ಅಬ್ಸರ್ವ್ ಮಾಡ್ರಿ, ಬಹಳ ಕೇರ್ಫುಲ್ ಆಗಿ ನೋಡ್ರಿ. ಇಲ್ಲಿ 2 into 5 means 2 into 50 means 100. 0 0 ಕ್ಯಾನ್ಸಲ್, 3 ಉಳಿತದೆ. ಇಲ್ಲ 3 ಬರೀತೀನಿ. lower bracket 1 minus 50 by x whole square equal to 1. ಡೈರೆಕ್ಟ್ ಬರ್ತೀನಿ, ಕ್ಯಾಲ್ಕುಲೇಷನ್ ಮಾಡಿ. ಹೌದಾ? ಇನ್ನು ನೆಕ್ಸ್ಟ್ ನಾವು, ಸೊ 50 by x whole square equal to 2 by x. x square ಅಬ್ಸರ್ವ್ ಕ್ಯಾಲ್ಸಿಯಂ. ಈಗ ಅಬ್ಸರ್ವ್ ಮಾಡ್ರಿ ಸ್ಟೂಡೆಂಟ್ಸ್, x equal to ಏನಂತದ 50 root 3 divided by ಯಾವುದು root 2. So next answer is x is 25 by ಯಾವುದು 25 root 6. ಬೇಕಾದ್ರೆ ನೀವು ಸಬ್ಸ್ಟಿಟ್ಯೂಟ್ ಮಾಡ್ಕೋಬಹುದು, ಯಾವ್ದ್ರಲ್ಲಿ and ಅಂತ ಬರೀತೀವಿ ನೋಡಿ. ಏನಂತ, tan theta equal to ಏನದ 50 by x. ಸರ್ 50 by x ಅಂತಂದ್ರೆ 25 root 6. ಅದನ್ನ ನಾವು ಬರೀಬಹುದು ರೂಟ್ ಆಫ್ 2 by 3. ಬಟ್ ನಮ್ಮ ಆನ್ಸರ್ ಇಷ್ಟಕ್ಕೆ ಇಷ್ಟ ಬರುತ್ತೆ. 25 ಏನದ ನಮ್ದು root 6. ಆನ್ಸರ್ ಇಸ್ ಸೆಕೆಂಡ್ ಒನ್. ಇನ್ನು ನೆಕ್ಸ್ಟ್ ನೋಡಿ, ಥರ್ಡ್ ಒನ್ ಏನದ, ಎಷ್ಟನೇ ಕ್ವಶನ್ ಅಂದ್ರೆ ಇದು 54ನೇ ಪ್ರಾಬ್ಲಮ್ 54ನೇ ಪ್ರಾಬ್ಲಮ್. ಈಗ ಏನ್ ಕೊಡೋಣ, ಈಚ್ ಸೈಡ್ಸ್ ಆಫ್ ಎ ಸ್ಕ್ವೇರ್ substance an angle of 60 degree at the top of tower h meters high standing in the center of the square. Full stop. If A is the length of each sides of the square, comma, then option A 2a square h square, option B 2h square a square, option C 3a square 2h square, option D 2h square equal to 3a square ಅಂತ ಕೊಟ್ಟ. ಓಕೆ, ಇಲ್ಲ ಫಸ್ಟ್ ಈಗ ಕೊಟ್ಟಿರುವಂತಹ ಕಂಡೀಷನ್ ಪ್ರಕಾರ ಹೋಗೋದು, ಯಾವುದು ಪ್ರಾಬ್ಲಮ್ಸ್. ಈಗ ಏನ್ ಕೊಟ್ಟಾನ ಫಸ್ಟ್ ಅಬ್ಸರ್ವ್ ಮಾಡ್ರಿ. ಇಲ್ಲೇ ಫಸ್ಟ್ ನೋಡಿ ಕಂಡೀಷನ್ಸ್. ಇಲ್ಲೊಂದು
ಸ್ಕ್ವೇರ್ ಹಾಕೋದು, ಸ್ಕ್ವೇರ್ ಡಯಾಗ್ರಾಮ್ ಅಬ್ಸರ್ವ್ ಮಾಡಿ, ಸ್ಕ್ವೇರ್. ಓಕೆ, ಇಲ್ಲೇ ಸ್ಕ್ವೇರ್ ಡಯಾಗ್ರಾಮ್ ಹಾಕಿದ ಮೇಲೆ ಅಬ್ಸರ್ವ್ ಮಾಡ್ರಿ. ಇದು ಯಾವುದು ಟಾಪ್ ಆಫ್ ದಿ ಇದು ಟವರ್. ಅಬ್ಸರ್ವ್ ಮಾಡ್ರಿ, ಟವರ್. Okay, here it is a P point. It is a A, B, C, D. Here it is a M point. ಅಂತ ಯೂಸ್ ಮಾಡ್ತಾರೆ. ಅಬ್ಸರ್ವ್ ಮಾಡ್ರಿ, ಈ ಪಾಯಿಂಟ್ ಅನ್ನ ಇಲ್ಲಿ ಕೂಡಿಸ್ಕೊಳ್ತೀವಿ, ಯಾವುದು ಪಿ ಸಿ. ಇನ್ನೊಂದು ಪಾಯಿಂಟ್ ಅಬ್ಸರ್ವ್ ಮಾಡ್ರಿ, ಇನ್ನೊಂದು ಪಾಯಿಂಟ್ ಅನ್ನ ಎಂ ಜೊತೆ ಕೂಡಿಸ್ಕೊಳ್ತೀವಿ. ಇನ್ನೊಂದು ಪಾಯಿಂಟ್ ಅನ್ನು ಏನ್ ಮಾಡ್ತೀನಿ, ಬಿ ಜೊತೆನೂ ಕೂಡಿಸ್ಕೊಳ್ತೀವಿ, ಬಿ ಜೊತೆ. ಈಗ ಅಬ್ಸರ್ವ್ ಮಾಡ್ರಿ, ಇದನ್ನು ನಾನು ಏನ್ ಮಾಡ್ತೀನಿ 30 ಡಿಗ್ರಿ ಅಂತೀನಿ, ಇದನ್ನು 30 ಡಿಗ್ರಿ. ಯಾಕಂದ್ರೆ 60 ಕೊಟ್ಟಾನ, ಎರಡು ಅರ್ಧ 30. ಓಕೆ, ಕ್ಲಿಯರ್ ಆಗತೈತಿ ಕಾನ್ಸೆಪ್ಟ್. ಈಗ ಅಬ್ಸರ್ವ್ ಮಾಡ್ರಿ, ಈಗ ಏನದ ಅಂದ್ರೆ let A, B, C, D be a square ಅಂತ ಹೇಳೋಣ. ಅವನ be a square of each side of length ಏನಂದನ A. Okay, next it is given by given that angle BPC equal to 60 degree. Angle B, observe angle B equal to O. Angle, observe angle BPC. ಇದು 60 ಡಿಗ್ರಿ, ಅಂದ್ರೆ ಟೋಟಲ್ 60 ಆಗ್ತದೆ. ಈಗ ಅಬ್ಸರ್ವ್ ಮಾಡಿ, ಲೆಟ್ ಎಂ ಬಿ ದಿ ಏನದ ಮಿಡ್ ಪಾಯಿಂಟ್ ಅಂತ ಯೂಸ್ ಮಾಡ್ತೀವಿ, ಮಿಡ್ ಪಾಯಿಂಟ್. ಓಕೆ, ಸೊ ಮಿಡ್ ಪಾಯಿಂಟ್ ಆಫ್ ಯಾವುದು ಬಿ ಸಿ, ಯಾವುದು ದೆನ್ angle BPM equal to angle CPM equal to 60 ನ ಅರ್ಧ 30 ಮಾಡ್ಕೊಂಡು. ಓಕೆ, in triangle BPM equal to ಅಥವಾ BPM we have, okay, observe ಮಾಡ್ರಿ, tan angle BPM equal to BM divided by PM. ಅಂದ್ರೆ tan ಇಲ್ಲ ಅಥವಾ ಹೆಂಗ್ ಬರೀತಾರೆ, tan angle BPM ಅಂತಂದ್ರೆ ಏನ್ ನೋಡ್ರಿ, BPM ಅಬ್ಸರ್ವ್ ಮಾಡಿ, BPM ಅಂದ್ರೆ is a 30. okay, 30 here, so BM divided by PM. ಈಗ ಏನಾಗ್ತದ ಸ್ವಲ್ಪ ಅಬ್ಸರ್ವ್ ಮಾಡ್ರಿ, PM equal to √3BM. ಓಕೆ, ಹಂಗಂದ್ರೆ √3 into BM. ಅಬ್ಸರ್ವ್ ಮಾಡ್ರಿ, BM ಅಂತಂದ್ರೆ 1/4 ಅಂದ್ರೆ A/2 A/2 ಅಂದ್ರೆ ಏನಾಗ್ತದ PM equal to √3A/2. ಯಾಕಂದ್ರೆ ಎ ಅಂತ ಹೇಳಿದ ನಾವು ಅಬ್ಸರ್ವ್ ಮಾಡಿದ್ವಿ ಕಂಡೀಷನ್ಸ್. ಓಕೆ, ಈಗ therefore in triangle ಯಾವ್ದು ಅಬ್ಸರ್ವ್ ಮಾಡ್ರಿ, OPM we have, okay, ಏನದ ಫಾರ್ಮುಲಾ ಪೈಥಾಗರಸ್, OM² equal to OM² plus OP². ಓಕೆ, PM² ಅಂದ್ರೆ ಇಲ್ಲಿ ಅಂದ್ರೆ ಡೈರೆಕ್ಟ್ ಬರಲ್ಲ, 3A²
divided by 4. OM. OM ಅಂತಂದ್ರೆ ಆಪ್ಷನ್ ಮಾಡ್ರಿ. OM ಅಂತಂದ್ರೆ ಈ BM ಅಂದ್ರು ಒಂದೇ, ಇಸ್ OM ಅಂದ್ರು ಅಂದ್ರೆ ಇಸ್ A by 2 ಅಂದ್ರೆ A square by 2. A square by 2 ಅಂದ್ರೆ 4 plus OP ಅಬ್ಸರ್ವ್ ಮಾಡ್ರಿ. OP ಅಂದ್ರೆ ಇಟ್ಸ್ height. ಓಕೆ, height is a BH square. ಸೊ LCM ತೆಗೆದು ಎಲ್ಲ ಕ್ಯಾನ್ಸಲ್ ಮಾಡ್ರಿ. ಎಷ್ಟು ಆಗ್ತದ ನೋಡ್ರಿ, ಡೈರೆಕ್ಟ್ ಬರ್ದಿರ್ತೀನಿ. ಏನಂತ A square 2H square ಬರ್ತದೆ. ಟ್ರೈ ಮಾಡ್ಬೇಕು, ಡೈರೆಕ್ಟ್ ಬರ್ದೆ. This option is second one. In the next note, in the next problems alle observe ಮಾಡಿ. Here the condition ಇದು problem number ಯಾವುದು 55. Okay, so proof ಏನ್ ಕೊಟ್ಟಾನ ಫಸ್ಟ್ one. ಏನಿಲ್ಲ ಹೇಳ್ರಿ, a man from the top of a 100-meter high tower sees a car moving towards the tower at an angle of depressions of 30 degrees, full stop. After some time, the angle of depression become 60 degrees, full stop. The distance ಅಥವಾ in meter traveled by the car during this time is 100 root 3. Option A. Option B 200 root 3 by 3. Option C 100 root 3 by 3. Option D 200 root 3 ಅದ. ಓಕೆ, ಸೊ ಇಲ್ಲೇ ಅಬ್ಸರ್ವ್ ಮಾಡ್ರಿ, ಏನ್ ಕಂಡೀಷನ್ ಸ್ವಲ್ಪ ಕೇರ್ಫುಲ್ ಅಂತ. ಅವು 55 ದಲ್ಲಿ ಕಂಡೀಷನ್ಸ್ ಏನದ, 55 ದಲ್ಲಿ ಫಸ್ಟ್ ಅಬ್ಸರ್ವ್ ಮಾಡ್ರಿ ಏನದ ಡಯಾಗ್ರಾಮ್. ಸೊ ಡಯಾಗ್ರಾಮ್ ಅಲ್ಲಿ ಈಗ ಅವ್ ಏನೇನ್ ಕೊಟ್ಟಾನ ಫಸ್ಟ್ ಒಂದು ಅಬ್ಸರ್ವ್ ಮಾಡಿ. ಯಾವುದು ಟಾಪ್ ಆಫ್ ದ ಟವರ್, ಯಾವುದು ಟಾಪ್. ಓಕೆ, ಈಗ ಸ್ವಲ್ಪ ಕೇರ್ಫುಲ್ ನೋಡ್ರಿ ಸ್ಟೂಡೆಂಟ್ಸ್. ಏನದ ಈಸ್ ಪಿ ಟಾಪ್ ಎಷ್ಟು ಕೊಟ್ಟಾನ 100 ಮೀಟರ್. ಇದು ಕ್ಯೂ ಅಂತೀನಿ. ಎಸ್ ಅನ್ನೋಣ, ಇದು ಆರ್. ಅಬ್ಸರ್ವ್ ಮಾಡಿ, ಒಂದು ಫಸ್ಟ್ ಇಟ್ಸ್ 60 ಕೊಡೋಣ, ಇನ್ನೊಂದು 30 ಕೊಡೋಣ. ಯಾಕೆ ಆಂಗಲ್ ಆಫ್ ಡಿಪ್ರೆಷನ್ ಅಂತ ಹೇಳ, ಹೌದಾ? ಹಿಯರ್ ಓ ಎಸ್ ಆರ್ ಅನ್ನೋದು ಎಕ್ಸ್ ಅಂತ. ಓಕೆ, ಅಬ್ಸರ್ವ್ ಮಾಡಿ. ಈಗ ಸ್ವಲ್ಪ ಕೇರ್ಫುಲ್ ಮಾಡಿ, ಎಕ್ಸ್ ಈಕ್ವಲ್ ಟು ಈಗ ನಾನು ಅಬ್ಸರ್ವ್ ಮಾಡಿ ಎಕ್ಸ್ ಅಂತ ಅಂದ್ರೆ ಎಸ್ ಆರ್ ಈಕ್ವಲ್ ಟು ಅಬ್ಸರ್ವ್ ಮಾಡಿ ಇಲ್ಲೇ ಬರುತ್ತೆ ಎಸ್ ಆರ್ ಈಕ್ವಲ್ ಟು ಏನಾಗ್ತದ ನೋಡ್ರಿ ಫಾರ್ಮುಲಾ ಪ್ರಕಾರ ಕ್ಯೂ ಆರ್ ಮೈನಸ್ ಕ್ಯೂ ಎಸ್. ಎಸ್ ಆರ್ ಅಂದ್ರೆ ಎಕ್ಸ್, ಕ್ಯೂ ಆರ್ ಅಂತಂದ್ರೆ ಅಬ್ಸರ್ವ್ ಮಾಡ್ರಿ, ಕ್ಯೂ ಆರ್ ಅಂದ್ರೆ 100 cot 30 ಡಿಗ್ರಿ ಅಂದ್ರೆ ಕ್ಯೂ ಆರ್. ಈ ಕ್ಯೂ ಆರ್ ಅಬ್ಸರ್ವ್ ಮಾಡಿ, ಕ್ಯೂ ಆರ್ ಅಂದ್ರೆ 100 ಇದೆ, cot 30 ಮೈನಸ್ 100 cot ಯಾವುದು 60 ಡಿಗ್ರಿ. ಓಕೆ, here x equal to 100 root 3 minus 100 divided by root 3. ಯಾಕಂದ್ರೆ cot 60 values 1 by root 3. Okay, LCM ತೆಗೆರಿ x equal to 100 root 3 into root 3 minus 100 divided by root 3. X equal to 100 into 3 minus 100 divided by root 3. Yeah, x equal to 300 minus 100 divided by root 3. Yeah, x equal to 200 by root 3. But ಈ ಆಪ್ಷನ್ ಇಲ್ಲ, ಬಟ್ ಅದಕ್ಕೆ ಮಾಡೋಣ x equal to 200 root 3 divided by 3 ಅಂದ್ರೆ 3 ಅಂದ್ರೆ root 3 ಕ್ಯಾನ್ಸಲ್ ಮಾಡಿ root 3 ಆಗ್ತದೆ. ಇಟ್ಸ್ ಕಂಡೀಷನ್ಸ್ ಏನದ x equal to 2 root 3 by 3 ಅಂದ್ರೆ ಇಟ್ಸ್ ಆಪ್ಷನ್ ಇಸ್ ಸೆಕೆಂಡ್ ಒನ್. ಓಕೆ, ಕ್ಲಿಯರ್ ಆಗತೈತಿ. ಇನ್ನ 56ನೇ ಪ್ರಾಬ್ಲಮ್ 56. ಇಟ್ಸ್ 56 ನೋಡಿ. ಸೊ 56 ಅಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿ,
ಏನೇನ್ ಕೊಟ್ಟಾನ ಫಸ್ಟ್ ಏನದ 56 ಇದೆ. The angle of elevation of the top of the tower ಅಂತ ಹೇಳಿದ. ಓಕೆ, top of the tower. ಓಕೆ, top of the tower of observed from each of the 3 points A, B, C on the ground, forming a triangle is the sum angle alpha. Full stop. If capital R is the radius of the triangle ABC, then the height of a tower is, option A is R sin alpha, second one B R cos alpha, third one C R cot alpha, fourth one R tan alpha. ಈಗ ಅಬ್ಸರ್ವ್, ಈಗ ಸ್ವಲ್ಪ ಕೇರ್ಫುಲ್ ನೋಡ್ರಿ. ಇಟ್ಸ್ ಅ ಸಪ್ರೋಫ್. ಸ್ವಲ್ಪ ಕಂಡೀಷನ್ಸ್ ಅಬ್ಸರ್ವ್ ಮಾಡ್ಕೊತ ಹೋಗಿ. ಏನಾದ್ರು ಕೊಟ್ಟಾನ ಅದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ಸ್ ಅಂತ ಹೇಳ್ತಾನ. ಒಂದು ಇಲ್ಲೇ ಫಸ್ಟ್ ನೋಡ್ರಿ, ಒಂದು ಸರ್ಕಲ್ ಹಾಕೋಣ. ಇಟ್ಸ್ ಅ ಟ್ರಯಾಂಗಲ್ ಯೂಸ್ ಮಾಡೋಣ. ಇಟ್ಸ್ ಅ ಟ್ರಯಾಂಗಲ್. ಓಕೆ, ಇಲ್ಲ ಕಂಡೀಷನ್ಸ್ ನೋಡಿ, ಡಾಟೆಡ್ ಲೈನ್ ಯೂಸ್ ಮಾಡುತ್ತೇನೆ. ಇಟ್ಸ್ ಅ ಡಾಟೆಡ್ ಲೈನ್ಸ್. Here, top of the tower. It is a P ಅಂತ ಯೂಸ್ ಮಾಡ್ತಾರೆ. P. Here A, B, C. Okay. Next ನೋಡ್ರಿ, here it is a O. Observe ಮಾಡಿ, top of the tower ಇಲ್ಲಿ dotted lines ಇಲ್ಲಿಂದ ಯೂಸ್ ಮಾಡ್ತಾ ಇರೋದು. Top of the tower is a P. ಮತ್ತು angle C ಇಂದ ಯೂಸ್ ಮಾಡ್ತಾ ಇರೋದು. It's a angle C in the top of the tower. Next observe ಮಾಡ್ರಿ, here angle A ಇಂದನು ಯೂಸ್ ಮಾಡ್ತಾ ಇದ್ದು. It's a angle A. Here also is alpha. Observe ಮಾಡ್ರಿ, here also is alpha, here also is alpha. ಯಾಕಂದ್ರೆ angle is alpha ಅಂತ ಹೇಳಿದ್ರೆ. ಓಕೆ, here ಸ್ವಲ್ಪ ಕಂಡೀಷನ್ಸ್ ಕ್ಲಿಯರ್ ಆಗಿ ನೋಡ್ಕೊಡ್ರಿ. ಏನಂದ್ರೆ ಸ್ವಲ್ಪ ಏನದ ಕಂಡೀಷನ್ಸ್. Since observe ಮಾಡ್ರಿ, since the tower makes equal angles at the vertices of the triangles therefore here the foot, observe foot of the tower is at circumcenter. Observe ಮಾಡ್ರಿ, circumcenter from triangle ಯಾವುದು? From triangle OAB. Okay, we have observe ಮಾಡ್ರಿ, ನಾ ಬರಿತಾ ಇದ್ದ ಟ್ರಯಾಂಗಲ್ ಯಾವುದು? OAP. observe OAP ಅಷ್ಟೇ. ಏನಾಗ್ತದ? ಟ್ರಯಾಂಗಲ್ tan alpha equal to OP divided by OA implies, observe ಮಾಡಿ, OP equal to OA. Okay, OA into tan alpha. Here OP OA means is R means radius. Here OA is R means circumradius. Is the OP equal to R tan alpha, means fourth one. Option is fourth one. Okay, so option is the fourth one. Clear agudri? So R andre yavu? R andre avane ಹೇಳ್ತಾನೆ ಇಂದ R is the radius of triangle ABC. Clear agudri concept? Clear agudri? Okay, so next ನೋಡ್ರಿ, ಹಂಗಂದ್ರೆ
Next problems ಯಾವ್ದು ಅಂತಂದ್ರೆ 58 here. So 58. So here if a tree is broken by wind, its upper part touches the ground at a point 10 meters from the foot of the tree and makes an angle of 45 degree with the ground. Full stop. The entries length of the tree is option A 15 meter, second one 20 meter, third one 10 in the bracket 1 plus root 2 meter, option D 10 in the bracket 1 plus root 3 by 2 meters. Observe ನೋಡಿ ಕಂಡೀಷನ್ಸ್ ಏನಿದೆ ಲಾಸ್ಟ್ ಕಂಡೀಷನ್ ಏನ್ ಕೊಟ್ಟ ಅಂದ್ರೆ ಟ್ರೀ ಇದ್ದರೆ ಅಬ್ಸರ್ವ್ ಇಲ್ಲೇ ಸ್ವಲ್ಪ ಕೇರ್ಫುಲ್ ನೋಡ್ರಿ ಟ್ರೀ ಏನದ ಟ್ರೀ ಫಸ್ಟ್ ಒನ್ ಟ್ರಯಾಂಗಲ್ ಯೂಸ್ ಮಾಡ್ತಾ ಇದ್ದು ಇಯರ್ ಕೇರ್ಫುಲ್ ನೋಡ್ರಿ ಸ್ವಲ್ಪ ಕೇರ್ಫುಲ್ ಅಬ್ಸರ್ವ್ ಮಾಡ್ರಿ ಹಿಯರ್ ಇಸ್ ಎ ಹಿಯರ್ ಟಾಪ್ ಆಫ್ ದ ಯಾವುದು ವಿಂಡ್ ದ ಟ್ರೀ ಹಿಯರ್ ಕ್ಯೂ is O. Here it is a 45 degree ವೇದನ okay here OA is a 100 meter ಕೊಟ್ಟ ಈಗ ಅಬ್ಸರ್ವ್ ಮಾಡಿ ಇಲ್ಲೇ ಸ್ವಲ್ಪ ಕೇರ್ಫುಲ್ ನೋಡಿ ಸಾಲ್ವ್ ಮಾಡ್ತಾರೆ ಪ್ರೂಫ್ ಅಲ್ಲೇ ಓಕೆ ಈಗ ಕಂಡೀಷನ್ಸ್ ಏನ್ ಕೊಡೋಣ ಫಸ್ಟ್ ಏನದ ಲೆಟ್ ಎ ಕ್ಯೂ ಓಕೆ ಅಬ್ಸರ್ವ್ ಮಾಡಿ ಎ ಕ್ಯೂ ಆರ್ ಪಿ ಕ್ಯೂ ಅಂತ ಯೂಸ್ ಮಾಡ್ತಾರೆ ಎ ಕ್ಯೂ ಆರ್ ಪಿ ಕ್ಯೂ ಯಾವುದು ಬಿದಿ ಏನ್ ಕೊಡೋಣ ಬ್ರೋಕನ್ ಪಾರ್ಟ್ ಅಬ್ಸರ್ವ್ ಮಾಡ್ರಿ ಬ್ರೋಕನ್ ಪಾರ್ಟ್ ಆಫ್ ದಿ ಯಾವುದು ಟ್ರೀ ಓಪಿ ಓಕೆ ಇಟ್ ಈಸ್ given that OA equal to 10 meter and angle ಯಾವುದು AOQ equal to ಎಷ್ಟು ಕೊಡೋಣ 45 degree okay in triangle OAQ ಯಾವುದು we have tan 45 degree observe ಮಾಡ್ರಿ so tan 45 degree equal to OQ divided by ಯಾವುದು OA OP observe ಮತ್ತು ಇದೊಂದು ಗೊತ್ತಿರಬೇಕು therefore so tan 45 degree value is 1 ಅಂದ್ರೆ 1 equal to OQ by OA ಅಂದ್ರೆ OA equal to OQ ಹಂಗಂದ್ರೆ therefore OQ equal to 10 meter ಆಗ್ತದ ಅದನ್ನು ಯಾಕಂದ್ರೆ because OA value is 10 meter okay so also observe ಮಾಡಿ so also AQ square Pythagorean relations use ಮಾಡಿ OA square plus OQ square here AQ equal to square root of OA ಅಂದ್ರು 100 square ಆಗ್ತದ ಇದನ್ನು 100 square ಆಗ್ತದ ಸಾರಿ 10 square 100 ಆಗ್ತದ 10 square 100 ಆಗ್ತದ ಅಂದ್ರೆ ಏನಾಗ್ತದ ಯಾವುದು 10 root 2 ಆಗ್ತದ 10 root 2 ಹಂಗಾದ್ರೆ OP observe ಮಾಡಿ therefore OP equal to OP height ಏನಾಗ್ತದ OQ plus PQ OP equal to OQ plus PQ PQ means is AQ ಅಂತ ಹೇಳಿದ್ರೆ ನಾಗ ಯಾಕಂದ್ರೆ ಇಲ್ಲಿ ಕಂಡೀಷನ್ಸ್ ಓಕೆ ಈಗ ಏನಾಗ್ತದ ನೋಡ್ರಿ 10 plus 10 root 2 ಕಾಮನ್ 10 ತೆಗಿರಿ ಏನಾಗ್ತದ root 2 plus 1 ಏನಾಗ್ತದ meters 10 plus root 2 plus 1 meters means is option is third one C option is C where are the concept in next one 16 60ನೇ question ಏನಿದೆ ನೋಡ್ರಿ if a flagstaff 6 meters high placed on the top of a tower through a shadow of 2 root 3 meters along the ground then the angle of
or in degree that the sun makes with the ground is option A 30 degree, option B 60 degree, option C 45 degree, option D is a none of these ಅಂತ ಕೊಡ none of these ಅಂತ ಹೇಳಿದಾರೆ ಯಾವುದು ಆಪ್ಷನ್ ಇಸ್ ಫೋರ್ತ್ ಒನ್ ಈಗ ಸ್ವಲ್ಪ ಅಬ್ಸರ್ವ್ ಮಾಡಿ ಕೇರ್ಫುಲ್ ಯಾವುದು ಪ್ರೂಫ್ ಸ ಪ್ರೂಫ್ ಏನ್ ಕೊಟ್ಟಾನ ಫಸ್ಟ್ ಫ್ಲಾಗ್ ಸ್ಟಾಪ್ ಎಷ್ಟು ಕೊಟ್ಟಾನ 6 ಮೀಟರ್ಸ್ ಈಗ ಸ್ವಲ್ಪ ಏನದಲ್ಲ ಡಯಾಗ್ರಾಮ್ಸ್ ಹಾಕೋಬೇಕಾಗ್ತದೆ ಇಲ್ಲ ಈಗ ಈಗ ಹೈಟ್ ಓಕೆ ಹಿಯರ್ Q here so B here A here P here is O. Observe ಮಾಡಿ here is alpha, here is also alpha. So OP means is height. H here PQ means is 6 meter flag. Okay. See here BA is a 2√3 ಕೊಟ್ಟಾನ BA OA ಅನ್ನೋದು X ಅಂತ ಹೇಳಿ X. ಓಕೆ ಈಗ ಸ್ವಲ್ಪ ಕೇಳ್ತಾನ ಕಂಡೀಷನ್ಸ್ ಈಗ ಏನದ ಶಾಡೋ ಸ್ವಲ್ಪ ಅಬ್ಸರ್ವ್ ಮಾಡಿ ಶಾಡೋ ಅಂತ ಹೇಳ ಓಕೆ ಇಟ್ ಇಸ್ ಅ ಶಾಡೋ ಆಫ್ ಟವರ್ ಅಬ್ಸರ್ವ್ ಮಾಡ್ರಿ ಶಾಡೋ ಆಫ್ ಟವರ್ ಯಾವುದು OP equal to OA okay and shadow observe and shadow of ಯಾವ್ದ್ರಿ flag stop okay flag stop ಯಾವುದು PQ observe ಮಾಡಿ ಸರ್ PQ equal to ಯಾವುದು AB is ಯಾವುದು 2√3 ಕ್ಲಿಯರ್ ಆಗುತ್ತೆ ಕಾನ್ಸೆಪ್ಟ್ ಲೆಟ್ ಏನಂತೇನಿ ಅಲ್ಫಾ BD angle alpha BD angle so made by the ಯಾವುದು sun with the ground sun with the ಯಾವುದು ground full stop okay let observe let ಯಾವುದು the distance let the distance between O and A observe ಮಾಡಿ O and A ಅಂತಂದ್ರೆ ಏನಾಗ್ತದ OA equal to X ಅಂದ್ರೆ it is the height of the tower height of the tower ಇನ್ನು ನೆಕ್ಸ್ಟ್ ಅಬ್ಸರ್ವ್ ಮಾಡ್ರಿ ಯಾವುದು OP equal to H means is distance between observe ಮಾಡ್ರಿ distance between O and B ಅಂದ್ರೆ it is a OB ಓಕೆ ಏನಾಗ್ತದ ಅಬ್ಸರ್ವ್ ಮಾಡ್ರಿ OB ಏನಾಗ್ತದ X plus 2√3 ಆಗ್ತದ and OQ ಅಂತಂದ್ರೆ ಏನಾಗ್ತದ ನೋಡ್ರಿ OQ ಅಂದ್ರೆ H plus 6 next one we know that ಯಾವುದು triangle we know that triangle OAP observe ಈ triangle OAP triangle ಅವಾಗ ಏನಾಗ್ತದೆ ನೋಡ್ರಿ tan alpha equal to OP divided by ಯಾವುದು OA means ಏನಾಗ್ತದ H by X is equation number 1 ಇನ್ನು next triangle another triangle ಯಾವುದು OBQ observe next triangle okay next triangle ಏನದ observe ಮಾಡಿ ಸ್ಟೂಡೆಂಟ್ಸ್ ಯಾವುದು we know that in triangle ಯಾವುದು OBQ ಏನಾಗ್ತದ
ಟ್ಯಾನ್ ಅಲ್ಫಾ ಈಕ್ವಲ್ ಟು OQ ಡಿವೈಡೆಡ್ ಬೈ OB ಆಗ್ತದೆ. ಅಂದ್ರೆ OQ ಅಂತಂದ್ರ H ಪ್ಲಸ್ 6 OB ಅಂತಂದ್ರ X ಪ್ಲಸ್ √3 is the equation number 2. ಈಗ ಏನ್ ಮಾಡ್ತೀನಿ, ಸಾಲ್ವಿಂಗ್ equation 1 and 2 ಏನಾಗ್ತದ, equation 1 x ಅದ, equation 2 H plus 6 divided by x plus √3 cross multiplication ಏನಾಗ್ತದ, H into x plus observe ಮಾಡ್ರಿ x plus 2√3 equal to x into h plus 6. h ರಿಂದ ಗುಣಾಕಾರ ಮಾಡ್ರಿ, xh plus 2√3h equal to hx plus 6x. ಓಕೆ, ಈಗ ಸ್ವಲ್ಪ ಕೇರ್ಫುಲ್ ನೋಡ್ರಿ. ಈಗ ಕಂಡೀಷನ್ಸ್ ಏನಾಗುತ್ತೆ, 2√3h equal to 6x ಅಂತ ಯೂಸ್ ಮಾಡೋಣ. ಕಂಡೀಷನ್ 2√3 ಕೇರ್ಫುಲ್ ನೋಡಿ, ಇಲ್ಲೇ hx hx ಕ್ಯಾನ್ಸಲ್ ಆಗ್ತದೆ. ಇದು ಕಂಡೀಷನ್, ಇದು ಗೊತ್ತಿರಲಿ. ಸೊ ಏನಾಗ್ತದೆ, 6x ಆಗ್ತದೆ. ಈಗ ಏನಾಗ್ತದೆ, x equal to √3h by 3 ಅಥವಾ x equal to h by ಏನದ √3. ಹಂಗಂದ್ರ h by √3 ಆಯ್ತಂದ್ರ ಕಂಡೀಷನ್ ಪ್ರಕಾರ ಹೋಗೋಣ. ಏನದ, h divided by tan alpha equal to ಯಾವುದು h by √3 ಏನಾಗ್ತದ ನೋಡ್ರಿ, tan alpha equal to ಏನಾಗ್ತದ √3. tan alpha equal to tan ಯಾವುದು 60, alpha equal to 60 degree. Is the alpha value is 60 degree ಆಗ್ತದೆ. It is the alpha value 60 degree ಆಗ್ತಂದ್ರೆ its option is second one B. Students, 61. The angle of elevation of the top of a tower from the top and bottom of a building of height A are 30 degree and 45 degree respectively. If the tower and the building stand at the same level, the height of the tower is option A in the bracket 3 plus √3 divided by 2, option B A in the bracket √3 plus 1, option C A √3, option D A in the bracket √3 minus 1. See students, ಇಲ್ಲೇ ಫಸ್ಟ್ ನೋಡಿ, ಈಗ ಸಬ್ಪ್ರೂಫ್ ನೋಡ್ರಿ, ಇಲ್ಲೇ ಸಬ್ಪ್ರೂಫ್. ಓಕೆ ಸ್ಟೂಡೆಂಟ್ಸ್, ಇಲ್ಲೇ ಒಂದ್ ಡಯಾಗ್ರಾಮ್ ಹಾಕ್ತಾ ಇರೋದು. ಸೊ ಏನಂದ್ರ ಎ ಅಂತಿಗೆ ಒಂದು 30 ಡಿಗ್ರಿ ಕೊಟ್ಟಾನ ಮತ್ತು ಒಂದು 45 ಡಿಗ್ರಿ ಕೊಟ್ಟಿದ್ದಾನ. ಓಕೆ, ಸ್ವಲ್ಪ ಲಕ್ಷ ಇರ್ಲಿ ಸ್ಟೂಡೆಂಟ್ಸ್. ಇಲ್ಲೇ ಈಗ ಒಂದು ಇಟ್ಸ್ ಅ ಟಾಪ್ ಆಫ್ ದ ಟವರ್ ಅಂತ ಯೂಸ್ ಮಾಡ್ತಾ ಇದ್ದೀವಿ. ಇಟ್ಸ್ ಅ ಟಾಪ್ ಆಫ್ ದ ಟವರ್. ಹಿಯರ್ A, B, C, D, E. Okay. See here, observe ಮಾಡ್ರಿ. ಇಲ್ಲೇ ಏನ್ ಕೊಟ್ಟಾನ, ಫಸ್ಟ್ ಒಂದು 30 ಡಿಗ್ರಿ ಹೇಳಿದಾನ, ಇನ್ನೊಂದು 45 ಡಿಗ್ರಿ ಹೇಳಿದಾನ. ಓಕೆ, ಏನ್ ಕೊಟ್ಟಾನ ಅಬ್ಸರ್ವ್ ಮಾಡ್ರಿ. ಬಾಟಮ್ ಆಫ್ ದ ಬಿಲ್ಡಿಂಗ್, ಬಾಟಮ್ ಆಫ್ ದ ಬಿಲ್ಡಿಂಗ್ ಅಂದ್ರೆ ಇದೆ ಯಾವುದು, ಎ ಅಂತ ಹೇಳ್ತಾನ, ಎ. ಓಕೆ, ಈಗ ಎ ಸಿ ವ್ಯಾಲ್ಯೂ ಏನಾಗ್ತದ ಗೊತ್ತಿಲ್ಲ, ಅದನ್ನ ನಾನು ಎಕ್ಸ್ ಅಂತ ಕನ್ಸಿಡರ್ ಮಾಡ್ಕೋತೀನಿ. ಓಕೆ, ಸಿಇ ಎ ಆತಂದ್ರ ನೋಡು, ಇಟ್ಸ್ ಬಿ ಡಿನು ಎ ಆಗ್ತದ, ಮಸ್ಟ್ ಆ್ಯಂಡ್ ಶುಡ್. ಓಕೆ, ಅಬ್ಸರ್ವ್ ಮಾಡಿ. ಈಗ ಏನದ ಕಂಡೀಷನ್ಸ್ ಅಲ್ಲಿ ಇನ್ ಟ್ರಯಾಂಗಲ್ ಅಂತ ಯೂಸ್ ಮಾಡ್ತಾರೆ. ಇನ್ ಟ್ರಯಾಂಗಲ್ ಎ ಬಿ ಸಿ. ಅಬ್ಸರ್ವ್ ಮಾಡಿ, ಯಾವ ಟ್ರಯಾಂಗಲ್,
ಎ ಬಿ ಸಿ ಈ ಟ್ರಯಾಂಗಲ್ ಅಬ್ಸರ್ವ್ ಮಾಡಿ, ಈ ಟ್ರಯಾಂಗಲ್ ಎ ಬಿ ಸಿ ಅಬ್ಸರ್ವ್ ಮಾಡ್ತೀನಿ. ಅವಾಗ ಏನಾಗ್ತದಂದ್ರ ಟ್ಯಾನ್ 30 ಡಿಗ್ರಿ, ಟ್ಯಾನ್ 30 degrees opposite side AC. Okay, AC divided by BC. Okay, tan 30 value is 1 by root 3 equal to AC means is X, BC as it is. Okay, here AC equal to X ಆಯ್ತಂದ್ರ ಅಬ್ಸರ್ವ್ ಮಾಡ್ರಿ, AC equal to X ಆಯ್ತಂದ್ರ or observe ಮಾಡ್ರಿ BC value is root 3 and in triangle ಯಾವುದು ADE observe ಮಾಡಿ, ADE triangle ಯೂಸ್ ಮಾಡ್ತಾರೆ. ಯಾವುದು ADE triangle, ADE triangle ಯೂಸ್ ಮಾಡಿದಾಗ ಏನಾಗ್ತದ, ಈಗ tan 45 degree equal to opposite sides ಏನಂದ ನೋಡ್ರಿ AE, AE divided by, okay, AE divided by ಯಾವುದು DE ಆಗ್ತದ. therefore ಅಬ್ಸರ್ವ್ ಮಾಡ್ರಿ AE ಅಂತಂದ್ರೆ ಏನಾಗ್ತದ ನೋಡ್ರಿ, ಅಬ್ಸರ್ವ್ ಮಾಡ್ರಿ ಸ್ಟೂಡೆಂಟ್ಸ್, AE ಅಂತಂದ್ರ CE plus AC ಅಂದ್ರ A plus X ಯಾವುದು AE. ಅಬ್ಸರ್ವ್ ಮಾಡ್ರಿ DE ಅಂತಂದ್ರ X root 3 ಆಗ್ತದ. ಯಾವುದು DE, ಅಬ್ಸರ್ವ್ ಮಾಡಿ DE ಇಟ್ಸ್ ಸಿಮಿಲರ್ ಟು DE. here AC to BC ಆಗ್ತದ, ಅದು X root 3 ಆಗ್ತದ. ಈಗ ಅಬ್ಸರ್ವ್ ಮಾಡ್ರಿ tan 45 degree value is 1, AE ಅಂತಂದ್ರ ಗೊತ್ತದ A plus X divided by X root 3. ಓಕೆ, ಕ್ರಾಸ್ ಮಲ್ಟಿಪ್ಲಿಕೇಶನ್ಸ್ ಮಾಡಲ್ಲ, ಏನಾಗ್ತದ X implies X root 3 equal to A plus X. Okay, X root 3 minus X equal to A. root 3 ಕಾಮನ್ ತೆಗಿರಿ, X ಕಾಮನ್ ತೆಗಿರಿ, ಏನಾಗ್ತದ X equal to ಏನಾಗ್ತದ A divided by root 3 minus 1. ಈಗ ಏನಾಯ್ತು X ವ್ಯಾಲ್ಯೂ ಆಯ್ತು. ಇನ್ನ X ವ್ಯಾಲ್ಯೂ ಆಗಿದೆ, ನಾವು ಕೇಳಿದ್ದೇನ್ರಿ ಹೈಟ್ ಆಫ್ ದ ಟವರ್ ಏನ್. ಓಕೆ, ಏನದ ಏನ್ ಕೇನ್ರಿ, therefore ಏನ್ ಕೇನ್ರಿ height. ಓಕೆ, height of ಇದನ್ ಕೇನ ಟವರ್ ಕೇನ, height of the tower ಏನದ A plus X ಅಂದ್ರೆ ಅಬ್ಸರ್ವ್ ಮಾಡ್ರಿ ಏನದ ಹೈಟ್ ಆಫ್ ದ ಟವರ್ ಏನ AE ಕೇಳಣ. AE ಅಂತಂದ್ರೆ ಏನ್ರಿ ಹೈಟ್ ಆಫ್ ದ ಟವರ್ ಯಾವುದು A plus X. ಕ್ಲಿಯರ್ ಆಗತೈತ್ರಿ, A plus X ಇದ್ದಂಗ ಈಕ್ವಲ್ ಟು X ಅಂದ್ರೆ ಕನ್ನಡದ್ರಿ ಏನದ A divided by root 3 minus 1. ನೆಕ್ಸ್ಟ್ ನೋಡ್ರಿ A into root 3 minus 1 plus A divided by root 3 minus 1. ಓಕೆ, ಸೊ A ಕಾಮನ್ ತೆಗೆದ್ಬಿಡ್ರಲ್ಲ, A ಕಾಮನ್ ತೆಗೆದ್ರೆ ಏನಾಗ್ತದ root 3 minus 1 plus 1 divided by root 3 minus 1. ಓಕೆ, ಈಗ ಏನಾಗ್ತದ ನೋಡ್ರಿ ಸ್ಟೂಡೆಂಟ್ಸ್, A root 3 ಆಗ್ತದ, plus 1 minus 1 get cancels, root 3 minus 1 ಬರ್ತದ. ಅದನ್ನ ನಾನು ಏನ್ ಮಾಡ್ತೀನಿ, A root 3 divided by root 3 minus 1 into root 3 plus 1 divided by root 3 plus 1 because of rationalization. So A root 3 into root 3 plus 1 divided by A minus B, A plus B means 3 minus 1. ಏನಾಗ್ತದ ನೋಡ್ರಿ ನೆಕ್ಸ್ಟ್ A root 3. ಓಕೆ,
a root 3 divided by root 3 plus 1 divided by 2. So last answer is a root 3 ರಿಂದ ಗುಣಾಕಾರ ಮಾಡ್ರಿ. ಏಕ a root 3 into root 3 means 3. 1 into root 3 divided by 2. It's the last answer. ಯಾವುದು a in the bracket 3 plus root 3 by 2. The answer is ಯಾವ್ದಾಗ್ತದೆ ನೋಡ್ರಿ ಸ್ಟೂಡೆಂಟ್ಸ್. ಆನ್ಸರ್ is option is A. Okay, ನೀವು ಸಾಲ್ವ್ ಮಾಡಿದ್ರೆ a in the bracket 3 plus root 3 by 2. ನೆಕ್ಸ್ಟ್ ಯಾವುದು 62 ಅಂತ ಕೊಟ್ಟಾನ. ಓಕೆ, 62 ಏನದ at a point 15 meters. Okay, 15 meters away from the base of a 15 meters high house ಅಂತ ಕೊಟ್ಟಾನ, comma the angle of elevation of the top is, option is 90 degree, option B 60 degree, option C 30 degree, option D 45 degree ಅಂತ ಕೊಟ್ಟದಾನ. ಓಕೆ, ಇಲ್ಲೇ ಸ್ವಲ್ಪ ಅಬ್ಸರ್ವ್ ಮಾಡ್ರಿ, ಕಂಡೀಷನ್ಸ್ ಏನದ. ಫಸ್ಟ್ ಇಟ್ಸ್ ಅ ಸಬ್ ಪ್ರೂಫ್. ಓಕೆ, ಇಲ್ಲೇ ಸ್ವಲ್ಪ ಏನದ ಕಂಡೀಷನ್ಸ್ ಏನ್ ಕೊಟ್ಟನ ಏನಂತ ಫಸ್ಟ್ ಇಲ್ಲಿ ಒಂದು ಡಯಾಗ್ರಾಮ್ ಹಾಕೋಣ. ಏನದ, ಹಿಯರ್ ಇಸ್ O, ಹಿಯರ್ ಇಸ್ A ಪಾಯಿಂಟ್, ಹಿಯರ್ ಇಸ್ P ಪಾಯಿಂಟ್, ಹಿಯರ್ ಇಸ್ ಅ ಥೀಟಾ. ವ್ಯಾಲ್ಯೂ ಏನ್ ಕೊಡೋಣ, ಇಟ್ಸ್ ಅ 15 meters ಹೈ ಹೌಸ್. ಓಕೆ, ಈಗ ಸೊ ನೆಕ್ಸ್ಟ್ ನೋಡ್ರಿ ಸ್ಟೂಡೆಂಟ್ಸ್, ಇಲ್ಲೇ ಏನ್ ಕೊಟ್ಟಾನ, ಲೆಟ್ OP ಅಬ್ಸರ್ವ್ ಮಾಡಿ, OP be the house, OP be the house and A be a point, A be a point at a distance, at a distance of ಎಷ್ಟು ಕೊಟ್ಟಾನ 15 meters. Okay, 15 meters from the base, observe ಮಾಡ್ರಿ, from the base of the house, from the base of the ಎದ್ರ ಮೇಲೆ house, full stop, let the angles, observe ಮಾಡ್ರಿ, let the angles of ಯಾವ ಕೊಟ್ಟನ elevation, angle of elevation at ಯಾವುದು A of, observe ಮಾಡ್ರಿ, the top of the house, of the house be theta, full stop. Then here tan theta equal to opposites is OP divided by OA. Okay, observe ಮಾಡ್ರಿ, here so OA ನು 15 ಆತಂದ್ರೆ OB ನು is 15 ಆಗ್ತ, it's a 15. ಇಲ್ಲಿ ಏನಾಗ್ತದ 15 by 15 equal to 1. ಅಬ್ಸರ್ವ್ ಮಾಡ್ರಿ. ಓಕೆ, ಏನಾಗ್ತದ tan theta equal to 1 ಆಯ್ತು. implies tan theta 1 ಅಂತಂದ್ರೆ ಏನ್ ಬರೀಬಹುದು ನಾನು, tan 45 degree, removing both sides tan ಅಂದ್ರೆ theta value is 45 degree. Theta value is 45 degree. No doubt, his option is fourth one. So ಏನದ fourth one ಆಗ್ತದ. ಕ್ಲಿಯರ್ ಆದದ್ರಿ? ಈ ತರ ಏನದಲ್ಲ ಕಂಡೀಷನ್ಸ್ ಬರ್ತಾವು. ಯಾವುದು ಫೋರ್ತ್ 45 ಡಿಗ್ರಿ. ಈಗ ಈ ಕಂಡೀಷನ್ಸ್ ಹೆಂಗದ ಅಂದ್ರೆ ಅಬ್ಸರ್ವ್ ಮಾಡ್ರಿ,
at a point 15 meters. ಇದು ಹೌಸ್ OP ಅನ್ನೋದು ಇಟ್ಸ್ OP ಇಲ್ಲಿ ಅಬ್ಸರ್ವ್ ಮಾಡ್ರಿ ಇಸ್ 15 ಇದನ್ನು ಕೊಟ್ಟಾನ ಹಿಡ್ದ ಅರ್ಧ ಬೇಸದ್ದು ಏನದ 15 ಕೊಟ್ಟಾನ ಅರ್ಥ ಆಯ್ತಾನ ಹೇಳ್ತಾ ಇರೋದು ಇಟ್ಸ್ 15 meters 15 by 15 ಅಂದ್ರೆ 1 ಆಯ್ತು ಇಸ್ 1 ಆಯ್ತು 1 ಆಗಿ tan theta equal to 1 here tan theta 1 ಅಂತಂದ್ರೆ ಏನ್ ಬರೀಬಹುದು ನನಗ ಗೊತ್ತದ ಫಾರ್ಮುಲಾ ಯಾವುದು tan 45 ಡಿಗ್ರಿ ಅಂದ್ರೆ 1 tan 45 ಬರ್ದೇನೆ ರಿಮೂವಿಂಗ್ ಬೋಸ್ ಆಸ್ tan ಯೂಸ್ ಮಾಡಿದ್ರೆ 40 theta equal to 45 ಡಿಗ್ರಿ ಕ್ಲಿಯರ್ ಆಗ್ತೈತಿ ಕಂಡೀಷನ್ಸ್ ಅರ್ಥ ಆಯ್ತ್ರಿ ಇನ್ನು ನೆಕ್ಸ್ಟ್ ನೋಡು 63 ಅಂತದ 63 ಏನದ ಅಂದ್ರೆ ಎ ಟವರ್ ಆಫ್ ಹೈಟ್ ಬಿ ಅಂತ ಕೊಟ್ಟಾನ ಸ್ಮಾಲ್ ಬಿ ಸಬ್ಸ್ಟೆನ್ಸ್ an angle at a point O ಅಂತ ಹೇಳಿದಾನ on the level of the foot of the tower okay and at a distance A ಅಂತ ಹೇಳಿದಾನ from the foot of the tower full stop if the pole mounted on the tower also substance an equal angle at 0 ಅಂದ್ರೆ O then the height of the pole is option A b in the bracket a square minus b square divided by a square plus b square anta so b second one option b in the bracket a square plus b square by a square minus b square anta third one c a in the bracket a square minus b square divided by a square plus b square the fourth one a in the bracket a square plus b square by a square minus b square ಅಂತ ಓಕೆ here proof ನೋಡ್ರಿ ಸ್ವಲ್ಪ ಪ್ರೂಫ್ ಅಬ್ಸರ್ವ್ ಮಾಡ್ರಿ ಮತ್ತು ಡಯಾಗ್ರಾಮ್ ಅಬ್ಸರ್ವ್ ಇದು ಬಹಳ ಇಂಪಾರ್ಟೆಂಟ್ ಡಯಾಗ್ರಾಮ್ ಅಂಡ್ ಪ್ರೂಫ್ ಸರ್ ಓಕೆ ಈಗ ಕಂಡೀಷನ್ಸ್ ನೋಡ್ರಿ ಈ ತರ ಡಯಾಗ್ರಾಮ್ ದ ಓಕೆ ಹಿಯರ್ ಗೊತ್ತಿಲ್ಲ ಅಲ್ಫಾ ಅಂತೀನಿ ಟು ಅಲ್ಫಾ is a point here b point here o point here c point ಈಗ ಅಬ್ಸರ್ವ್ ಮಾಡ್ರಿ ಅವ ಕೇಳಿದ್ದು OA is ಅಬ್ಸರ್ವ್ ಮಾಡಿ ಇಲ್ಲಿ ಕೊಡ ಡಿಸ್ಟೆನ್ಸ್ a ಕೊಟ್ಟಾನ ಓಕೆ ಇದ್ರದ್ದು AB ಕೊಟ್ಟಾನ ನೋಡಿ ಅಬ್ಸರ್ವ್ ಮಾಡಿ ಎ ಟವರ್ ಹೈಟ್ AB ಅಂತ ಕೊಟ್ಟಾನ ಅಂದ್ರೆ ಇಟ್ಸ್ ಸ್ಮಾಲ್ b ಅಂತ ಹೇಳಿದಾನ ಇದ್ರದ್ದು ಕೊಟ್ಟಾನ ಏನಂತ ಹೈಟ್ h ಅಂತ ಕೊಟ್ಟಾನ ಇಟ್ಸ್ ಹೈಟ್ h ಅಂತ ತಗೋಣ ಓಕೆ ಈಗ ಅಬ್ಸರ್ವ್ ಮಾಡ್ರಿ ಸ್ಟೂಡೆಂಟ್ಸ್ ಏನದ ಹೈಟ್ ಆಫ್ ದ ಟವರ್ ಅಬ್ಸರ್ವ್ ಮಾಡಿ ಕೊಟ್ಟಿದ ಪ್ರಕಾರ ಏನದ ಹೈಟ್ ಆಫ್ ಯಾವುದು ಟವರ್ ಈಕ್ವಲ್ ಟು ಏನೇನ ಬಿ ಅಂತ ಹೇಳೋಣ ಅಂಡ್ ಡಿಸ್ಟೆನ್ಸ್ ಅಂತ ಕೊಟ್ಟಾನ ಅಬ್ಸರ್ವ್ ಮಾಡ್ರಿ ಡಿಸ್ಟೆನ್ಸ್ ಯಾವುದು ಡಿಸ್ಟೆನ್ಸ್ ಬಿಟ್ವೀನ್ ಪಾಯಿಂಟ್ O ಅಂಡ್ ಎದರದು ಅಂಡ್ ಫುಟ್ ಮೀನ್ಸ್ ಪಾದ ಅಂತಾರ ಫುಟ್ ಆಫ್ ಟವರ್ ಯಾವುದು ಈಕ್ವಲ್ ಟು ಎ ಆಗಿರ್ತದ ಓಕೆ ಇನ್ನು ನೆಕ್ಸ್ಟ್ ನೋಡಿ ಈಗ ಕಂಡೀಷನ್ಸ್ ಏನದ ಎ ಆಗಿರ್ತದ ಫುಲ್ ಸ್ಟಾಪ್ ಲೆಟ್ ಅಂತ ಯೂಸ್ ಮಾಡ್ತಾ ಇರೋದು ಲೆಟ್ ಎಚ್ ಅಂದ್ರೆ ಎಚ್ ಅಂದ್ರೆ ಬಿ ದಿ ಹೈಟ್ ಎಚ್ ಬಿ ದಿ ಹೈಟ್ ಇಲ್ಲೇ ಬೇಕಾದ್ರೆ ಇಲ್ಲೇ ಎ ಅಂತ ಅನ್ಕೊಂಡ್ರೆ ಅನ್ಕೊಳ್ಳಿ ಅಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗ್ತಿದ್ರೆ ಓಕೆ ಈಗ ಅಬ್ಸರ್ವ್ ಮಾಡ್ರಿ ಎ ಹೈಟ್ ಓಕೆ ಸೊ ಹೈಟ್ ಆಫ್ ದ pole ಯಾವುದು AC is a pole AC is the height of the pole AC okay
and alpha and alpha be the angles subtended by ಯಾವುದು AB at O and angle subtend by AC at O. We know that in triangle ABO is a ABO triangle. Okay. ಏನಂತ ಯೂಸ್ ಮಾಡೋಣ tan alpha equal to ಏನಾಗ್ತದ AB divided by OB ಅಂದ್ರೆ opposite side by ಯಾವುದು adjacent sides. Here tan alpha equal to AB ಅಂದ್ರೆ B ಅದ OB ಅಂದ್ರೆ A ಅದ. That is the equation number 1 ಅನ್ನೋಣ. Okay. ಇನ್ನು ನೆಕ್ಸ್ಟ್ ಈಗ ಏನದ ನೆಕ್ಸ್ಟ್ ಕಂಡೀಷನ್ಸ್ ಅಲ್ಲೇ ಈಗ ಅಬ್ಸರ್ವ್ ಮಾಡ್ರಿ ಯಾವುದು ಇನ್ನೊಂದು ಟ್ರಯಾಂಗಲ್ ಆಗದ AB O ತೊಂದ್ರೆ ಇನ್ನ ಟ್ರಯಾಂಗಲ್ ಯಾವುದು CBO ಅಂತ ಯೂಸ್ ಮಾಡ್ತಾರೆ. ಸಿಮಿಲರ್ ಅಬ್ಸರ್ವ್ ಮಾಡ್ರಿ ಸಿಮಿಲರ್ಲಿ. ಓಕೆ ಸಿಮಿಲರ್ಲಿ ಇನ್ ಟ್ರಯಾಂಗಲ್ ಇಲ್ಲಿ ನೋಡ್ರಿ ಇನ್ ಟ್ರಯಾಂಗಲ್ ಯಾವುದು ಸಿ ಅಬ್ಸರ್ವ್ ಮಾಡ್ರಿ CBO ಅಥವಾ COB. ಓಕೆ COB ಆಯ್ತಂತಂದ್ರ ಈಗ ಯಾವುದು ಇನ್ ಟ್ರಯಾಂಗಲ್ CBO ಇಲ್ಲೇ ಅಬ್ಸರ್ವ್ ಮಾಡ್ರಿ ಅಲ್ಫಾ ಅದ ಇಲ್ಲಿ ಅಬ್ಸರ್ವ್ ಮಾಡ್ರಿ ಅಲ್ಫಾ ಅದ ಅಂದ್ರೆ COB ಟೋಟಲ್ ಟ್ರಯಾಂಗಲ್ ಅದ ಅಲ್ಫಾ ಪ್ಲಸ್ ಅಲ್ಫಾ ಅಂದ್ರೆ 2 ಅಲ್ಫಾ ಆಗ್ತದ. ಅಂದ್ರೆ ಇಲ್ಲಿ ಏನಾಗ್ತದ ಅಲ್ಫಾ ಪ್ಲಸ್ ಅಂದ್ರೆ tan 2 ಅಲ್ಫಾ ಆಗ್ತದ. ಅಪೋಸಿಟ್ ಸೈಡ್ಸ್ BC adjacent sides OB ಆಗ್ತದ. ಇಲ್ಲೇ ಏನದ ಇಂಪ್ಲೈಸ್ tan 2 ಅಲ್ಫಾ ಈಕ್ವಲ್ ಟು BC ಅಂತಂದ್ರೆ ಏನದ ಅಬ್ಸರ್ವ್ ಮಾಡ್ರಿ B ಅನ್ನೋದ ಪ್ಲಸ್ H ನು ಅದ ಟೋಟಲ್. ಈಗದ OB ಅಂದ್ರ A. ಈಗ ಅಬ್ಸರ್ವ್ ಮಾಡ್ರಿ ಒಂದು ಫಾರ್ಮುಲಾ ಟ್ರಿಗ್ನೋಮೆಟ್ರಿ ಫಾರ್ಮುಲಾ tan 2 ಅಲ್ಫಾ ಅಂತಂದ್ರ 2 tan alpha divided by 1 minus tan square alpha. 2 tan alpha ಅಂದ್ರೆ ಕಂಡುಹಿಡಿದ್ರಿ ಎಷ್ಟದ B plus H divided by A. 2 ಕ 2 tan alpha ಅಂತಂದ್ರ B by A ಆಲ್ರೆಡಿ equation number 1 ಹೇಳಿ. ಓಕೆ ಸಬ್ಸ್ಟಿಟ್ಯೂಟ್ ಮಾಡೋಣ. So 1 minus B by A whole square ಅಂದ್ರೆ ಇಲ್ಲಿ ನಾನು ಬರಿತಾ ಇರೋದು ಸಾಲ್ವಿಂಗ್ equation 1 and 2 ಯೂಸ್ ಮಾಡ್ತಾ ಇದ್ದೀವಿ ಕಂಡೀಷನ್ಸ್. ಹೀಗೆ ಏನಾಗತ್ತೆ ನೋಡ್ರಿ ಅಬ್ಸರ್ವ್ ಮಾಡ್ರಿ B plus H 2 ಅಬ್ಸರ್ವ್ ಮಾಡ್ರಿ 2B by A divided by A square minus B square by A square cancel ಒಂದು A cancel ಆಗ್ತದೆ ಇಲ್ಲಿ divided by the B by A square divided by A square minus B square ಡೈರೆಕ್ಟ್ ಬರುತ್ತೆ LCM ತೆಗೆದು ಅವೆಲ್ಲ ಕ್ಯಾನ್ಸಲ್ ಮಾಡಿ. ಇನ್ನು ನೆಕ್ಸ್ಟ್ ನೋಡಿ H equal to 2B A square divided by A square minus B square minus B. Here H equal to 2B A square minus B into A square minus B square divided by A square minus B square.
ಓಕೆ ನೆಕ್ಸ್ಟ್ ಸ್ಟೆಪ್ಸ್ ಎಚ್ ಇಲ್ಲಿ ಬರುತ್ತೆ ನಾವು ನೆಕ್ಸ್ಟ್ ಸ್ಟೆಪ್ಸ್ ಅಲ್ಲಿ ಸ್ಟೂಡೆಂಟ್ಸ್. ಸೊ ನೆಕ್ಸ್ಟ್ ಅಲ್ಲಿ ಎಲ್ಲಿ ಬರುತ್ತೆ ಅಂದ್ರೆ ಇಲ್ಲಿ ಬರುತ್ತೆ ಎಚ್ ಈಕ್ವಲ್ ಟು ಇಲ್ಲಿ ಬರುತ್ತೆ ಎಚ್ ಈಕ್ವಲ್ ಟು ಏನದ 2b into a square okay minus a square b plus b cube divided by a square minus b square h equal to a square b plus b cube divided by ಏನಕ್ಕದ a square minus b square okay h equal to b common ತಗದ್ರೆ ಏನಾಗ್ತದ a square plus b square divided by a square minus b square therefore h equal to b bracket ನಲ್ಲಿ a square plus b square divided by a square minus b square okay this options ಯಾವ್ದಾಗ್ತದ ನೋಡ್ರಿ b in the bracket a square plus b square divided by a square minus b square ಆಗ್ತದ ಅಂದ್ರೆ so ನೋಡೋ ಆನ್ಸರ್ is ಯಾವುದು ಸೆಕೆಂಡ್ ಒನ್ ಓಕೆ ಇಲ್ಲೇ ಅಬ್ಸರ್ವ್ ಮಾಡ್ರಿ ಹೈಟ್ಸ್ ಅಂಡ್ ಡಿಸ್ಟೆನ್ಸ್ ಒಳಗ ಯಾವುದೇ ರೀತಿ ಟ್ರಿಕ್ ಬರಲ್ಲ ಬಟ್ ಲೆಂದಿ ಪ್ರಾಬ್ಲಮ್ಸ್ ಬರ್ತಾವು ಯಾವುದು ಓನ್ಲಿ ಹೈಟ್ಸ್ ಅಂಡ್ ಡಿಸ್ಟೆನ್ಸ್ ಮಾತ್ರ ಹೇಳ್ತಾ ಇರೋದು ಓಕೆ ಇಲ್ಲಿ ಫಾರ್ಮುಲಾ ಅಂದ್ರೆ ಏನು ಒಂದು ಟ್ಯಾನ್ ಬರಬೇಕು ಒಂದು ಕಾಟ್ನ್ಯಾಗ ಬರಬೇಕು ಇವೆ ಅಪೋಸಿಟ್ಸ್ ಮತ್ತು ಅಡ್ಜಸೆನ್ಸ್ ಮೇಲೆ ಇರ್ತದೆ ಯಾವುದು ಹೈಟ್ಸ್ ಅಂಡ್ ಡಿಸ್ಟೆನ್ಸ್ ಅದಕ್ಕತ್ತರ ಆಂಗಲ್ ಆಫ್ ಎಲಿವೇಶನ್ಸ್ ಅಂಡ್ ಆಂಗಲ್ ಆಫ್ ಡಿಪ್ರೆಷನ್ಸ್ ಅಂತ ಯೂಸ್ ಮಾಡ್ತಾ ಇರ್ತೀವಿ ಅರ್ಥ ಆಯ್ತಾ ಈ ತರ ಏನದಲ್ಲ ಯೂಸ್ ಮಾಡ್ಕೊಂಡು ಏನದಲ್ಲ ಕಂಡೀಷನ್ಸ್ ಸಾಲ್ವ್ ಮಾಡ್ತಾ ಇರ್ತೀವಿ ಹೌದಾ ಯಾವ್ದ್ರಲ್ಲಿ ಹೈಟ್ಸ್ ಅಂಡ್ ಡಿಸ್ಟೆನ್ಸಸ್ ಪ್ರಾಬ್ಲಮ್ಸ್ ಅಲ್ಲೇ ಅದಕ್ಕೆ ನಿಮ್ಗೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗ್ತದ ಯಾವುದು ಹೈಟ್ಸ್ ಅಂಡ್ ಡಿಸ್ಟೆನ್ಸ್ ಯಾಕಂದ್ರೆ ನೀವು ಕಲಿತಾ ಇರಲ್ಲ ಯಾವುದು ನಿಮ್ಮ CBSE ಸಿಲೆಬಸ್ ನಲ್ಲಿ ಇರಲ್ಲ ಬಟ್ ಇಲ್ಲಿ JW ಮತ್ತು ಮೇನ್ಸ್ ಒಳಗ ಒಂದು ಕ್ವಶನ್ ಇರ್ತದ ಯಾವುದು ಹೈಟ್ಸ್ ಅಂಡ್ ಡಿಸ್ಟೆನ್ಸಸ್ KCET ಒಳಗೆ ಅಂತ ಏನದಲ್ಲ ನಿಮ್ಗೆ ಈಸಿ ಗೋಯಿಂಗ್ ಆಗ್ತದ ಯಾಕಂದ್ರೆ ಇಲ್ಲಿ ಯಾವುದು ಹೈಟ್ಸ್ ಅಂಡ್ ಡಿಸ್ಟೆನ್ಸ್ ಒಳಗ ಸ್ವಲ್ಪ ಕೇಳೋ ಚಾನ್ಸಸ್ ಕಮ್ಮಿ ಎಲ್ಲೇ ಹೈಟ್ಸ್ ಅಂಡ್ ಡಿಸ್ಟೆನ್ಸ್ KCET ಒಳಗೆ ಬಟ್ ಏನದಲ್ಲ ಯಾವುದು JW ಮತ್ತು ಮೇನ್ಸ್ ಇವು ಏನದಲ್ಲ ಒಂದು ಕ್ವಶನ್ ಇಸ್ ಕಂಪಲ್ಸರಿ ಇರ್ತದ ಯಾವುದು ಹೈಟ್ಸ್ ಅಂಡ್ ಡಿಸ್ಟೆನ್ಸ್ ಅದಕ್ಕೆ ಸ್ವಲ್ಪ ಬಹಳ ಕೇರ್ಫುಲ್ ಆಗಿ ಏನ್ ಮಾಡ್ರಿ ಸಾಲ್ವ್ ಮಾಡ್ಬೇಕಾಗ್ತದ ಸ್ವಲ್ಪ ಏನಿಲ್ಲ ಅರ್ಥ ಆಗ್ತದ ಬಟ್ ಡಯಾಗ್ರಾಮ್ ಕರೆಕ್ಟ್ ಆಗಿ ಅಪ್ಲೈ ಮಾಡಿ ಟವರ್ ಕೊಟ್ಟಾನು ಬಿಲ್ಡಿಂಗ್ ಕೊಟ್ಟಾನೋ ಏನ್ ಹೌಸ್ ಕೊಟ್ಟಾನೋ ಏನ್ ಫ್ಲಾಗ್ ಕೊಟ್ಟಾನೋ ಅಬ್ಸರ್ವ್ ಮಾಡ್ರಿ ಅದು ಏನ್ ಕೊಟ್ಟಾನೋ ಏನ್ ಟ್ರೀ ಕೊಟ್ಟಾನೋ ಸ್ವಲ್ಪ ಅಬ್ಸರ್ವ್ ಮಾಡ್ರಿ ಅದ್ರ ಪ್ರಕಾರ ಅದು ನೋಡಿ ಡಯಾಗ್ರಾಮ್ ಹಾಕಿ ನಾನು ಹಾಕ್ಬೇಕಾದ್ರೆ ಡಯಾಗ್ರಾಮ್ ಕ್ವಶನ್ ಅಬ್ಸರ್ವ್ ಮಾಡಿ ಹಾಕ್ತಿರ್ತೇನೆ ಹಂಗೆ ಹಾಕಕ್ ಬರಲ್ಲ ಎಲಿವೇಶನ್ ಇದು ಡಿಫ್ರೆಷನ್ ಅಬ್ಸರ್ವ್ ಮಾಡ್ತೇನೆ ಎಲಿವೇಶನ್ ಡಿಫ್ರೆಷನ್ಸ್ ಅಬ್ಸರ್ವ್ ಮಾಡ್ರಿ ಅಬ್ಸರ್ವ್ ಮಾಡಿ ಆಮೇಲೆ ಏನಿಲ್ಲ ಸಾಲ್ವ್ ಮಾಡ್ಲಿಕ್ಕೆ ಬರ್ತದ ಓಕೆ ಸೊ ಅದಕ್ಕೆ ಏನ್ ಮಾಡ್ತೀನಿ ನೀವು ಏನ್ ಮಾಡ್ರಿ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಓಕೆ ಈ ತರ ಏನದಲ್ಲ CET ಟ್ರಿಗ್ನೋಮೆಟ್ರಿ ಹೋಲ್ ಏನದಲ್ಲ ಮುಗಿತೈತೆ ಇನ್ನ ನೆಕ್ಸ್ಟ್ ಸಾಲ್ವ್ ಮಾಡ್ಬೇಕಂದ್ರೆ ಏನದ ಇನ್ನೊಂದು ಹೊಸ ಚಾಪ್ಟರ್ ದೊಂದಿಗೆ ನಿಮ್ ಕಡೆ ಸಾಲ್ವ್ ಮಾಡಿಸ್ತೇನೆ ಅಂದ್ರೆ ನಾನೇ ಬರ್ತೇನೆ ಸಾಲ್ವ್ ಮಾಡಿ ಓಕೆ ಥ್ಯಾಂಕ್ ಯು